ಖರೀದಿಗೆ ಭಾರತದಲ್ಲಿ ನಿರುತ್ಸಾಹ. ಈ ವರ್ಷದುದ್ದಕ್ಕೂ ಹೀಗೆ ಇರುತ್ತಾ? ಹಳೆಯ ಚಿನ್ನ ಮಾರಾಟಕ್ಕೆ ಹಿಂಜರಿಕೆ ಯಾಕೆ? ಕೇಂದ್ರೀಯ ಬ್ಯಾಂಕ್ಗಳ ಚಿನ್ನದ ಬೇಟೆ. ಬಂಗಾರದ ಖರೀದಿಗೆ ಭಾರತದಲ್ಲಿ ನಿರುತ್ಸಾಹ. ಜಾಗತಿಕ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ಬೆಲೆ ಗಗನಕ್ಕೇರುತ್ತಿದ್ರೂ ಹೂಡಿಕೆದಾರರು ಬಂಗಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ. 2025ನೇ ಸಾಲಿನಲ್ಲಿ ಜಾಗತಿಕ ಚಿನ್ನದ ಬೇಡಿಕೆ ಸಾರ್ವಕಾಲಿಕ ದಾಖಲೆಯಾದ 5,000 ಟನ್ಗಳ ಗಡಿ ದಾಟಿದೆ. ಆದರೆ ಅತಿ ಹೆಚ್ಚಿನ ಬೆಲೆ ಏರಿಕೆಯಿಂದಾಗಿ ಭಾರತೀಯ ಗ್ರಾಹಕರು ಮಾತ್ರ ಚಿನ್ನ ಖರೀದಿಯಿಂದ ತುಸು ಹಿಂದೆ ಸರಿದಿದ್ದು ದೇಶೀಯ ಬೇಡಿಕೆಯಲ್ಲಿ 11% ಕುಸಿತ ಕಂಡುಬಂದಿದೆ. ಭಾರತೀಯರ ಪಾಲಿಗೆ ಚಿನ್ನ ಕೇವಲ ಆಭರಣವಲ್ಲ, ಅದೊಂದು ಫ್ಯಾಷನ್ ಮತ್ತು ಆಪತ್ಕಾಲದ ಆಸ್ತಿ. ಆದರೆ 2025ರಲ್ಲಿ ಚಿನ್ನದ ಬೆಲೆ ಸಾಮಾನ್ಯ ಜನರ ಕೈಗೆಟುಕದ ಮಟ್ಟಕ್ಕೆ ಏರಿದ್ದು ಕಳವಳಕಾರಿ ಸಂಗತಿ. ವಿಶ್ವ ಚಿನ್ನ ಮಂಡಳಿ ಗುರುವಾರ ಬಿಡುಗಡೆ ಮಾಡಿರುವ ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿರುವ ಪ್ರಕಾರ 2024ರಲ್ಲಿ 802.8 ಟನ್ಗಳಿದ್ದಷ್ಟು ಭಾರತದಲ್ಲಿನ ಚಿನ್ನದ ಬೇಡಿಕೆ 2025ರಲ್ಲಿ 710.9 ಟನ್ಗಳಿಗೆ ಇಳಿಕೆಯಾಗಿದೆ. ಅಂದ್ರೆ ಸುಮಾರು 11% ಬೇಡಿಕೆ ಕುಸಿದಿದೆ. ಬೆಲೆ ಏರಿಕೆಯ ಪ್ರಮಾಣ ಎಷ್ಟಿತ್ತೆಂದ್ರೆ 2024ರ ಜನವರಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 70,754 ರೂಪಾಯಿ ಇತ್ತು. ಆದರೆ 2025ರ ಜನವರಿ ವೇಳೆಗೆ ಇದು 67% ಜಿಗಿತ ಕಂಡು 1,01,572 ರೂಪಾಯಿಗೆ ತಲುಪಿತು. ಈ ಬೆಲೆ ಏರಿಕೆಯ ಬಿಸಿಯಿಂದಾಗಿ ಆಭರಣಗಳ ಬೇಡಿಕೆ 24% ಕುಸಿದು 430.5 ಟನ್ಗಳಿಗೆ ಬಂದು ನಿಂತಿತ್ತು. ಮದುವೆ ಸೀಸನ್ ಇದ್ರೂ ಬೆಲೆ ಹೆಚ್ಚಾದ ಕಾರಣ ಜನ ಆಭರಣ ಖರೀದಿಸಲು ಹಿಂದೇಟು ಹಾಕಿದ್ದಾರೆ ಎಂಬುದು ಅಂಕಿ ಅಂಶಗಳಿಂದ ದೃಢಪಟ್ಟಿದೆ. ಮೌಲ್ಯದಲ್ಲಿ ಭಾರಿ ಏರಿಕೆ, ಕುಸಿತದ ನಡುವೆಯೂ ಲಾಭ. ಆಶ್ಚರ್ಯಕರ ಸಂಗತಿ ಎಂದರೆ ಚಿನ್ನದ ಬೇಡಿಕೆ ಪ್ರಮಾಣ ಕುಸಿದಿದ್ದರೂ ಅದರ ಒಟ್ಟು ಮೌಲ್ಯದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಚಿನ್ನದ ಬೆಲೆ ಗಗನಕ್ಕೇರಿದ್ರಿಂದ 2024ರಲ್ಲಿ 5,75,990 ಕೋಟಿ ರೂಪಾಯಿಗಳಿದ್ದಷ್ಟ ಚಿನ್ನದ ವಹಿವಾಟು ಮೌಲ್ಯ 2025ರಲ್ಲಿ 30% ವೃದ್ಧಿಸಿ 7,51,490 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇಂಡಿಯಾ ಪ್ರಾದೇಶಿಕ ಸಿಇಒ ಸಚಿನ್ ಜೈನ್ ಅವರ ಪ್ರಕಾರ 2025ರ ಕೊನೆಯ ತ್ರೈಮಾಸಿಕದಲ್ಲಿ ಆಭರಣಗಳ ಪ್ರಮಾಣ 23% ಇಳಿಕೆಯಾಗಿದ್ದರೂ ಹೂಡಿಕೆ ರೂಪದ ಬೇಡಿಕೆ 26% ಏರಿಕೆಯಾಗಿದೆ. ಜನರು ಬಂಗಾರವನ್ನು ಕೇವಲ ಅಲಂಕಾರಕ್ಕೆ ಬಳಸದೆ ಸುರಕ್ಷಿತ ಹೂಡಿಕೆಯಾಗಿ ನೋಡುತ್ತಿರುವುದು ಇಲ್ಲಿ ಗಮನಾರ್ಹ. ಜಾಗತಿಕವಾಗಿ 5,000 ಟನ್ ದಾಟಿದ ಬೇಡಿಕೆ. ಭಾರತದಲ್ಲಿ ಬೇಡಿಕೆ ತಗ್ಗಿದರೆ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೇಡಿಕೆಯ ಹವಾ ಜೋರಾಗಿದೆ. 2025ರಲ್ಲಿ ಪ್ರಪಂಚದಾದ್ಯಂತ ಚಿನ್ನದ ಬೇಡಿಕೆ 5,002 ಟನ್ಗಳನ್ನು ತಲುಪುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ, ಅಮೆರಿಕನ್ ಡಾಲರ್ ಮೌಲ್ಯದ ಕುಸಿತ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಅಸ್ಥಿರತೆಯಿಂದಾಗಿ ಜಾಗತಿಕ ಹೂಡಿಕೆದಾರರು ಚಿನ್ನದತ್ತ ಆಕರ್ಷಿತರಾಗಿದ್ದಾರೆ. ಹೂಡಿಕೆ ರೂಪದ ಬೇಡಿಕೆ 2024ರಲ್ಲಿ 1,185 ಟನ್ಗಳಿಷ್ಟಿದ್ರೆ 2025ರಲ್ಲಿ ಇದು 2,175 ಟನ್ಗಳಿಗೆ ಏರಿಕೆಯಾಗಿದೆ. ಕೇಂದ್ರೀಯ ಬ್ಯಾಂಕ್ಗಳ ಚಿನ್ನದ ಬೇಟೆ. ವಿಶ್ವದ ವಿವಿಧ ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮ ಮೀಸಲು ನಿಧಿಯಲ್ಲಿ ಚಿನ್ನವನ್ನು ಸಂಗ್ರಹಿಸಲು ಹೆಚ್ಚಿನ ಆಸಕ್ತಿ ತೋರುತ್ತಿವೆ. 2025ರಲ್ಲಿ ಈ ಬ್ಯಾಂಕ್ಗಳು ಒಟ್ಟು 863 ಟನ್ ಚಿನ್ನ ಖರೀದಿಸಿವೆ. ಇದರಲ್ಲಿ ಪೋಲೆಂಡ್ ರಾಷ್ಟ್ರೀಯ ಬ್ಯಾಂಕ್ 102 ಟನ್ ಖರೀದಿಸುವ ಮೂಲಕ ಮೊದಲ ಸ್ಥಾನದಲ್ಲಿದೆ. ಕಜಕಿಸ್ತಾನ್, ಬ್ರೆಜಿಲ್, ಅಜರ್ಬೈಜಾನ್ ಮತ್ತು ಚೀನಾ ಕೂಡ ಗಣನೀಯ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಿ ಇಟ್ಟುಕೊಂಡಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಈ ವರ್ಷ 4 ಟನ್ ಚಿನ್ನವನ್ನ ತನ್ನ ಸಂಗ್ರಹಕ್ಕೆ ಸೇರಿಸಿಕೊಂಡಿವೆ. ಹಳೆಯ ಚಿನ್ನ ಮಾರಾಟಕ್ಕೆ ಹಿಂಜರಿಕೆ. ಬೆಲೆ ಹೆಚ್ಚಾದಾಗ ಸಾಮಾನ್ಯವಾಗಿ ಜನರು ತಮ್ಮ ಬಳಿ ಇರುವ ಹಳೆಯ ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ತಾರೆ. ಆದರೆ 2025ರಲ್ಲಿ ಈ ಪ್ರವೃತ್ತಿ 27% ಕಡಿಮೆಯಾಗಿದೆ. ಅಂದ್ರೆ ಬೆಲೆ ಇನ್ನೂ ಹೆಚ್ಚಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಅಥವಾ ಚಿನ್ನದ ಮೇಲಿನ ಮೋಹದಿಂದಾಗಿ ಜನರು ತಮ್ಮ ಬಳಿ ಇರುವ ಚಿನ್ನವನ್ನ ಮಾರಾಟ ಮಾಡಲು ಇಷ್ಟಪಡ್ತಾ ಇಲ್ಲ. ಚಿನ್ನ ಅತ್ಯಂತ ವಿಶ್ವಾಸಾರ್ಹ ಆಸ್ತಿ ಎಂಬುದನ್ನ ಮತ್ತೊಮ್ಮೆ ದೃಢಪಡಿಸುತ್ತೆ. ಈ ವರ್ಷದುದ್ದಕ್ಕೂ ಹೀಗೆ ಇರುತ್ತಾ? 2026ರಲ್ಲಿ ಭಾರತದ ಚಿನ್ನದ ಬೇಡಿಕೆ 600ರಿಂದ 700 ಟನ್ಗಳ ಆಸುಪಾಸಿನಲ್ಲಿ ಇರಲಿದೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕ ಅಸ್ಥಿರತೆ ಮುಂದುವರಿಯುವ ಸಾಧ್ಯತೆಯೇ ಹೆಚ್ಚಾಗಿರುವುದರಿಂದ ಚಿನ್ನದ ಬೆಲೆ ಏರುಗತಿಯಲ್ಲೇ ಇರಲಿದೆ. 2026ರ ಆರಂಭದಲ್ಲೇ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $5,000 ಗಡಿ ದಾಟುವ ಮೂಲಕ ಹೊಸ ಸಂಚಲನ ಮೂಡಿಸಿದೆ. ಡಿಜಿಟಲ್ ಗೋಲ್ಡ್ ಮತ್ತು ಐಟಿಎಫ್ಗಳ ಮೇಲಿನ ಹೂಡಿಕೆ ಈ ವರ್ಷ ಮತ್ತಷ್ಟು ಹೆಚ್ಚಾಗಲಿದೆ ಎನ್ನುತ್ತಾರೆ ವಿಶ್ಲೇಷಕಿ ಲೂಯಿಸ್ ಸ್ಟ್ರೀಟ್. ಒಟ್ಟಾರೆ ಹೇಳೋದಾದ್ರೆ 2025 ಚಿನ್ನದ ಮಾರುಕಟ್ಟೆಗೆ ಐತಿಹಾಸಿಕ ವರ್ಷವಾಗಿ ದಾಖಲಾಗಿದೆ. ಬೆಲೆ ಏರಿಕೆ ಸಾಮಾನ್ಯ ಗ್ರಾಹಕರನ್ನ ಕಂಗೆಡಿಸಿದ್ರೂ ಹೂಡಿಕೆದಾರರಿಗೆ ಮಾತ್ರ ಚಿನ್ನ ಅಕ್ಷಯ ಪಾತ್ರೆಯಾಗಿ ಪರಿಣಮಿಸಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.